ಇದ್ದಾರೆ ಎಂಬುದಾಗಿ. ಯಾರಿಗಾದ್ರು ನೀವು ಬಂದವರಿಗೆ ಜ್ಞಾಪಕ ಇದೆಯಾ? ಕಳೆದ ವರ್ಷದಲ್ಲಿ ಇದೇ ಕ್ರಿಸ್ಮಸ್ ಅಲ್ಲಿ ನಾನು ಏನು ಸಂದೇಶ ಕೊಟ್ಟಿದ್ದೆ ಅಂತ ಯಾರಾದ್ರೂ ಹೇಳ್ಬಹುದಾ? ಅದೇ ಪ್ರಶ್ನೆ ಕೇಳಿದ್ರಿ. ನಿನ್ನೆ ನಡೆದಿರೋದೇ ಗೊತ್ತಿಲ್ಲ, ಹೋದ ತಿಂಗಳು ನಡೆದಿರೋದೇ ಗೊತ್ತಿಲ್ಲ, ನಮ್ಮ ಮನೆ ಸ್ಟೋರಿಗಳೇ ಗೊತ್ತಿಲ್ಲ. ಇದೇ ಜ್ಞಾಪಕ ಇಟ್ಕೊಳ್ಳೋದು ಅಂತೀರಾ? ಸೊ ನಾವೇನಂದ್ರೆ ಇಟ್ಕೋಬೇಕಾಗಿರೋದನ್ನ ಇಟ್ಕೊಂಡಿಲ್ಲ, ಬೇಡದಿರೋದನ್ನೆಲ್ಲ ಏನ್ ಮಾಡಿದ್ವಿ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಒಬ್ರು ನಾನು ಕೇಳಲ್ಪಟ್ಟೆ, ಅನೇಕರು ನಾವೇನ್ ಮಾಡಿದೀವಿ ಅಂದ್ರೆ ನಮ್ಮ ಮೈಂಡ್ ಇದೆಯಲ್ವಾ, ಅದು ಬಹಳ ಪ್ರಾಮುಖ್ಯವಾಗಿದೆ. ಕೆಲವರು ನಮ್ಮ ಮೈಂಡ್ ಸೆಟ್ ನ ಏನ್ ಮಾಡಿದ್ವಿ ಅಂದ್ರೆ ಡಸ್ಟ್ ಬಿನ್ ಮಾಡ್ಕೊಳ್ತೀವಿ. ನಮ್ಮ ಮನೆಗಳಲ್ಲೆಲ್ಲ ಡಸ್ಟ್ ಬಿನ್ ಇದೆ ಅಲ್ವಾ, ಡಸ್ಟ್ ಬಿನ್ಗೆ ಏನ್ ಹಾಕ್ಬೇಕು ನಾವು? ಕಸ ಹಾಕ್ಬೇಕು, ಬೇಡದಿರೋದ ವಸ್ತುಗಳನ್ನ ಹಾಕ್ಬೇಕು. ಅದ ನಂತರ ಹೋಗಿ ಅದನ್ನ ತೆಗೆದುಕೊಂಡು ಹೋಗಿ ಆಚೆ ಎಸಿಬೇಕು ಅಲ್ವಾ. ಸೊ ಆದ್ರೆ ಇವತ್ತು ಅದೇ ರೀತಿಯಾಗಿ ಡಸ್ಟ್ ಬಿನ್ ಇರೋದಕ್ಕೆ ಏನಂದ್ರೆ ಅದು ಬೇಡದಿರೋ ವಿಷಯಗಳನ್ನ ಹಾಕೋದಕ್ಕೆ. ಆದ್ರೆ ಚೆನ್ನಾಗಿರುವಂತ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಡಸ್ಟ್ ಬಿನ್ ಹಾಕಿದ್ರೆ ಏನಾಗುತ್ತೆ? ಅದು ನಮ್ಗೆ ಏನ್ ಹೇಳ್ತಾರೆ ಅವ್ರಿಗೆ, ನಮ್ಗೆ ಬುದ್ಧಿ ಇಲ್ಲ, ಆ ಒಳ್ಳೆ ವಸ್ತುವನ್ನ ತೆಗೆದುಕೊಂಡು ಆಗಲ್ಲ ಎಂಬುದಾಗಿಲ್ಲ. ಅದೇ ಪ್ರಕಾರವಾಗಿ ಇವತ್ತು ನಮ್ಮ ಮೈಂಡ್ ಕೂಡ ಏನಂದ್ರೆ ಅದು ದೇವರು ಒಂದು ಒಳ್ಳೆ ರೀತಿಯಲ್ಲಿ ನಮ್ಮನ್ನ ರೂಪಿಸಿ ನಮಗೆ ಕೊಟ್ಟಿದ್ದಾರೆ. ಇವತ್ತೇನೋ ಕಂಪ್ಯೂಟರ್ ನೋಡ್ತಾ ಇದೀವೋ, ಕಂಪ್ಯೂಟರ್ ಮಾಡಿರೋದು ಕೂಡ ಹ್ಯೂಮನ್ ಬೀಯಿಂಗ್. ಆ ಕಂಪ್ಯೂಟರ್ ಮಾಡೋ ಬ್ರೈನ್ ಕೊಟ್ಟಿರೋದು ಯಾರಂದ್ರೆ ದೇವರು ಅವನಿಗೆ ಆ ಬ್ರೈನ್ ಅನ್ನ ಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಇದೆ ಅವನ ಬ್ರೈನ್. ಸೊ ಆದ್ರೆ ನಾವು ಏನನ್ನ ನಾವು ಇಟ್ಕೊಳ್ತೀವೋ ಅದು ಪ್ರಾಮುಖ್ಯ. ಕೆಲವರು ಬೇಡದಿರೋದೆಲ್ಲ ವಿಚಾರಗಳು, ಕೆಲವೊಮ್ಮೆ ನೋಡಿ ಅವ್ರ ವಿಷಯಗಳನ್ನ ಮನ್ಸಲ್ಲಿ ತುಂಬ್ಕೊಳ್ಳಲ್ಲ, ಈ ಮನೆ ಪಕ್ಕದವ್ರದ್ದು, ಇವ್ರದ್ದು, ಮುಂದ್ಗಡೆ ಇರೋದು, ಹಿಂದ್ಗಡೆ ಇರೋದು, ಇನ್ನೊಬ್ರು ಎಲ್ಲೋ ಇರ್ತಾರೆ, ಅವ್ರಿಗೆ ಗೊತ್ತೇ ಇಲ್ಲ, ಅವ್ರ ವಿಷಯಗಳೆಲ್ಲ ತುಂಬಿಕೊಂಡು ಡಿಸ್ಕಸ್ ಮಾಡ್ತಾ ಇರೋದು. ಇಂಥದೆಲ್ಲ ಮಾಡ್ಕೊಂಡು ನಾವು ಸಮಯಗಳನ್ನ ಅನೇಕರು ವ್ಯರ್ಥ ಮಾಡ್ತಾರೆ. ಇವತ್ತು ನೀವ್ ಹೇಳಿ ಡಸ್ಟ್ ಬಿನ್ ತುಂಬಿದ ಮೇಲೆ ತಗೊಂಡೋಗಿ ಏನ್ ಮಾಡ್ಬೇಕು? ಅದನ್ನ ಆಚೆ ಹಾಕೊಂಡು ಮನೆ ಹತ್ರ ಬರ್ತಾರೆ ಹಾಕಿ ಅಂತ ಅಲ್ವಾ. ಹಾಕ್ಲಿಲ್ಲ ಅಂದ್ರೆ ಏನಾಗುತ್ತೆ? ಅಲ್ಲೇ ಬಿಟ್ರೆ ಹೊಡೆದು ಹೋಗುತ್ತೆ. ಆಮೇಲೆ ಏನಾಗುತ್ತೆ? ಹುಳಗಳು ಬರುತ್ತೆ. ಆಮೇಲೆ ಏನ್ ಬರುತ್ತೆ? ಸ್ಮೆಲ್ ಬರುತ್ತೆ. ಅದಂಗೆ ಬಿಟ್ರೆ ಏನಾಗುತ್ತೆ? ಬ್ಯಾಕ್ಟೀರಿಯಾ ಆಗಿ ಮನೇಲಿರೋರೆಲ್ರಿಗೂ ರೋಗ ಬರುತ್ತೆ. ಅದೇ ಪ್ರಕಾರ ನಮ್ಮ ಮೈಂಡಲ್ಲೂ ಬೇಡದ ವಿಷಯಗಳೆಲ್ಲ ಇಟ್ಕೊಂಡ್ರೆ ಹಾಗೇ ಆಗುತ್ತೆ, ಸಮಸ್ಯೆಗಳು ಅನೇಕ. ಅದರಿಂದ ನೀವೇನ್ ಮಾಡಿ, ಎಲ್ಲವನ್ನು ತೆಗೆದಾಡ್ತು ಫ್ರೆಶ್ ಮೈಂಡ್. ಮುಂದಿನ ವರ್ಷ ಬರ್ಲಿಕ್ಕಿದೆ, ವರ್ಷ ಅಂತ್ಯಾಗಿ ಒಂದು ಹೊಸ ಮನಸ್ಥಿತಿಯನ್ನು ಹೊಂದಿಕೊಳ್ಳಿ, ಹೊಸ ಯೋಚನೆಗಳನ್ನು ಹೊಂದ್ಕೊಳ್ಳಿ, ಪಾಸಿಟಿವ್ ಸಕಾರಾತ್ಮಕವಾದಂತ ಸಂಗತಿಗಳು, ಒಳ್ಳೆ ವಿಷಯಗಳನ್ನ ಯೋಚನೆ ಮಾಡಿ, ಆರೋಗ್ಯಕರವಾದ ವಿಚಾರಗಳನ್ನು ಯೋಚನೆ ಮಾಡಿ. ಬೇರೆ ವಿಷಯದಲ್ಲೂ ಕೂಡ, ಯಾಕೆಂದ್ರೆ ಇವಾಗ ತಪ್ಪು ಕಂಡುಹಿಡಿತೀನಿ ಅಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ತಪ್ಪಿದೆ. ಅದಕ್ಕೆ ಯೇಸು ಸ್ವಾಮಿ ಹತ್ರ ಒಬ್ಬ ಸ್ತ್ರೀಯನ್ನು ಹಿಡ್ಕೊಂಡು ಬರ್ತಾರೆ. ವ್ಯಭಿಚಾರದಲ್ಲಿ ಸಿಕ್ಕಿದಂತ ಸ್ತ್ರೀಯನ್ನು ಕರ್ಕೊಂಡು ಬಂದು ಹೇಳ್ತಾರೆ. ಅಲ್ಲಿ ಅವ್ರು ಯಾರಂದ್ರೆ ಧಾರ್ಮಿಕ ನಾಯಕರು. ಅವ್ರು ಹೇಳ್ತಾರೆ, ಯೇಸುವೆ ತಪ್ಪು ಮಾಡಿದ ಸ್ತ್ರೀಗೆ, ಈ ವ್ಯಭಿಚಾರದಲ್ಲಿರುವಂತ ಈ ಸ್ತ್ರೀಗೆ ಧರ್ಮಶಾಸ್ತ್ರದ ಪ್ರಕಾರ ಕಲ್ಲೊಡೆದು ಸಾಯಿಸ್ಬೇಕು. ಅವಾಗ ಸೊ ಅದಕ್ಕೆ ನೀನೇನ್ ಹೇಳ್ತೀಯ ಎಂಬುದಾಗಿ ಯೇಸುವನ್ನ ಕೇಳ್ತಾರೆ. ಒಂದು ವೇಳೆ ನಾವಾಗಿದ್ರೆ ಏನ್ ಹೇಳ್ತಿದ್ವಿ ಅಂದ್ರೆ, ಹೌದಾ ತಪ್ಪು ಮಾಡೋ ಸಿಕ್ಕಾಕೊಂಡ, ಆ ಶಿಕ್ಷೆ ಕೊಡಿ, ಈ ಶಿಕ್ಷೆ ಕೊಡಿ ಅಂತ ಹೇಳ್ತಾರೆ. ಬಟ್ ಯೇಸು ಏನ್ ಹೇಳ್ತಾರೆ ಅಂದ್ರೆ, ಅಲ್ಲಿ ಬಂದಿರೋರಿಗೆ, ನಿಮ್ಮಲ್ಲಿ ಯಾರು ತಪ್ಪೇ ಮಾಡಿಲ್ವೋ ಅವರು ಮೊದಲೇ ಕಲ್ಲನ್ನು ಅವ್ರು ಹೊಡೀರಿ ಅಂತ. ಧಾರ್ಮಿಕ ನಾಯಕರು ಅಂದ್ರೆ ವೇದ ಪಂಡಿತರು, ಅವ್ರು ಯೋಚನೆ ಮಾಡ್ತಾರೆ. ಅವ್ರಿಗೆ ಬಂದು ಅಲ್ಲಿವರೆಗೆ ಯೋಚನೆ ಮಾಡಿಲ್ವೇನೋ. ಯೇಸು ಸ್ವಾಮಿ ಹೇಳಿದ ತಕ್ಷಣ, ಅಯ್ಯೋ ನಾನೇ ತಪ್ಪು, ನನ್ನಲ್ಲೇ ದೋಷಗಳಿದೆ, ನಾನೇ ಗಪ್ಪ ಕಲ್ಲು ಹೊಡಿಲಿ ಅಂತ ಏನ್ ಮಾಡ್ತಾರೆ? ಒಬ್ಬೊಬ್ಬರ ಎಲ್ಲಾಗೆ ಹೊರಟೋಗ್ಬಿಡ್ತಾರೆ. ಅದೇ ಪ್ರಕಾರವಾಗಿ ಇವತ್ತು ಯೇಸು ನಮ್ಮನ್ನು ಕೇಳೋದಂದ್ರೆ, ನಮ್ಮಲ್ಲಿ ಯಾರು ತಪ್ಪೇ ಇಲ್ವೋ ಅವಾಗ ನಾವೇನ್ ಮಾಡ್ಬೋದು? ಬೇರೆಯವ್ರನ್ನ ಕಂಡುಹಿಡಿಬೋದು. ನಮ್ಮಲ್ಲೇ ಎಷ್ಟೋ ತಪ್ಪು ದೋಷಗಳಿದೆ, ನಾವೇನಂದ್ರೆ ಇನ್ನೊಬ್ಬರ ಮೇಲೆ ಬರೀ ನಕಾರಾತ್ಮಕಗಳನ್ನ ಹೇಳಿ ನಾವು ಇದು ಮಾಡಿ ನಮ್ಮ ಸಂಬಂಧಗಳನ್ನು ಹಾಳು ಮಾಡ್ಕೊಳ್ತೀವಿ. ನಾನು ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯಾನುಸಾರವಾಗಿ ನಾನು ಹೇಳ್ತೇನೆ, ನಿಮ್ಮ ಸಂಬಂಧಗಳು ಚೆನ್ನಾಗಿರ್ಬೇಕಂದ್ರೆ ಬೇರೆ ವಿಷಯಗಳನ್ನ ಬೇರೆಯವ್ರನ್ನೆಲ್ಲ ಮಾತಾಡಕ್ಕೆ ಹೋಗ್ತೇನೆ. ಒಂದು ಕಾರ್ಯವನ್ನು ನಾನು ಕೇಳಲ್ಪಟ್ಟೆ. ಈಗ ಉದಾಹರಣೆಗೆ ಇವಾಗ ಬ್ರದರ್ ಎಕ್ಸಾಂಪಲ್ ತಗೊಳ್ತೀನಿ, ಬೇಜಾರು ಮಾಡ್ಕೊಂಡು. ಈಗ ನಾವು 4 ಜನ ಕುಳಿತುಕೊಂಡಿದ್ದೀವಿ. 4 ಜನ ಕೂತ್ಕೊಂಡು ಏನ್ ಮಾಡ್ತಾ ಇದೀವಿ ಅಂದ್ರೆ, ಇವಾಗ ಉದಾಹರಣೆ ಯಾರು ತಗೊಳ್ಳೋಣ, ಆಶಾ ಸಿಸ್ಟರ್ ಇದ್ದಾರೆ. ನಾವು ಮಾತಾಡ್ತಾ ಇದ್ದೀವಿ 4 ಜನ, ಅವ್ರ ಹಂಗೆ ಹಿಂಗೆ ಅಂತ ಬರೀ ನೆಗೆಟಿವ್ ಅವ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ, ಅವ್ರ ಹಿಂಗೆ ಹಿಂಗೆ ಅಂತ. ಸೊ 4 ಜನ, ಈ 4 ಜನ ಆದ್ಮೇಲೆ ಏನಾಗುತ್ತೆ ಅಂದ್ರೆ, ಇವಾಗ ಆ ಭಾಸ್ಕರ್ ಬ್ರದರ್ ಹೊರಟೋಗ್ಬಿಡ್ತಾರೆ. ಈಗ ಎಷ್ಟು ಜನ ಇದೀವಿ ನಾವು? ನಾವೇ ಅಂತಲ್ಲ, ಯಾರೆಲ್ಲರೂ ಇನ್ಕ್ಲೂಡ್ ತಗೋತಾ ಇದೀವಿ. ಇವಾಗ ಎಷ್ಟು ಜನ ಇದೀವಿ? ಇವ್ರು ಹೋಗಿದ್ದು. ಈ 3 ಜನದಲ್ಲಿ ಇವಾಗ ನಾವೇನ್ ಮಾಡ್ತೀವಿ? ಇವ್ರು ಹೋದ ತಕ್ಷಣನೇ ಅವ್ರ ಸ್ಟೋರಿ ಬಿಡ್ತೀವಿ, ಇವ್ರ ಸ್ಟೋರಿ ತಗೋದು. ಗೊತ್ತಾ ಈಗ ಹೋದ್ರಲ್ಲ ಇವರು? ಟ್ರೂಲಿ ನಡೀತಾ ಇರುವಂತ ಸಂಭವ. ಆಮೇಲೆ 3 ಜನ ಇರ್ತೀವಲ್ವಾ, ಇವಾಗ ಇವ್ರು ಒಬ್ರು ಹೋಗ್ತಾರೆ. ಆಮೇಲೆ ಡಿಸ್ಕಸ್ ಏನು? ಇವ್ರಿಬ್ರ ಬಗ್ಗೆ. ವರ್ಡ್ ಹೇಳ್ತಾರೆ ಏನಂದ್ರೆ, ಈ ರೀತಿಯಾದ ಒಂದು ಗುಂಪಲ್ಲಿ ನೀವು ಕುತ್ಕೊಂಡಿದ್ರೆ ಯಾರ ಬಗ್ಗೆ ನೀವು ಬೇಗ ಮಾತಾಡ್ತಿದ್ಯಲ್ವಾ, ನೆಕ್ಸ್ಟ್ ನೀವು ಹೋದ್ರೆ ನಿಮ್ ಬಗ್ಗೆನೇ ಅವ್ರು ಮಾತಾಡೋದಂತೆ.
ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಂಡು ಕಾಲಹರಣ ಮಾಡೋದಕ್ಕಾಗಲ್ಲ. ದೇವರು ನಮಗೆ ಈ ಒಂದು ಜೀವನ ಕೊಟ್ಟಿರೋದು ಗೊತ್ತಿಲ್ಲ, ಎಷ್ಟು ಆಯುಷ್ಕಾಲ ನಮ್ಗೆ ಗೊತ್ತಿಲ್ಲ. ನಮ್ಮ ಲೈಫ್ ಹೇಗಿರ್ಬೇಕಂದ್ರೆ ವ್ಯಾಲ್ಯೂಡ್ ಆಗಿರ್ಬೇಕು, ವ್ಯಾಲ್ಯೂ ಆಗಿ ಇನ್ನೊಬ್ಬರಿಗೆ ಒಂದು ಮಾದರಿಯಾಗಿ, ಇನ್ನೊಬ್ರು ನಮ್ಮನ್ನ ಫಾಲೋ ಮಾಡೋ ರೀತಿಯಲ್ಲಿ, ಇನ್ನೊಬ್ರು ನಮ್ಮನ್ನ ಅಪ್ರಿಷಿಯೇಟ್